ವ್ಯೂವರ್ಸ್, ನಾವು ಲಾಸ್ಟ್ ವಿಡಿಯೋನಲ್ಲಿ ಥ್ರೆಡ್ ಮಿಲ್ಲಿಂಗ್ ಯಾವ ಥರ ಮಾಡೋದು ಬಗ್ಗೆ ನೋಡಿದ್ದೀವಿ. ಓಕೆ, ನೆಕ್ಸ್ಟು ಥ್ರೆಡ್ ಮಿಲ್ಲಿಂಗು ಈ ಥರ್ಡ್ ಸೆಟಪ್ ಮುಗಿದೋಯಿತು. ನೆಕ್ಸ್ಟು ಫೋರ್ತ್ ಸೆಟಪ್ ಒಂದು ಪೆಂಡಿಂಗ್ ಇದೆ. ಆ ಫೋರ್ತ್ ಸೆಟಪ್ನ ಇವಾಗ ಮಾಡಿ ಕ್ಲೋಸ್ ಮಾಡಬೇಕು. ಅದು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಓಕೆನಾ? ಫೋರ್ ಸೆಟ್ಟಿಂಗಿಗೆ ಮೊದಲೇ ಲಾಸ್ಟ್ ಕಾಂಟೂರಲ್ಲಿ ರೈಟ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿಬಿಟ್ಟು ಮೆಷಿನ್ ಸೆಟಪ್ ಅಲ್ಲಿ ಆಫ್ಟರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸೆಟಪ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸೇವ್ ಅಂಡ್ ಎಕ್ಸಿಟ್. ಇಲ್ಲಿ ನೀವೇನಾದ್ರೂ ಪಿಕ್ಚರ್ ಡಿಫೈನ್ ಮಾಡೋದಿದ್ರೆ ಇಲ್ಲೆಲ್ಲ ಕ್ಲಿಕ್ ಮಾಡಿ ಡಿಫೈನ್ ಮಾಡಬೇಕು. ಅದೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಪಿಕ್ಚರ್ ಯಾವ ಥರ ಡಿಫೈನ್ ಮಾಡೋದು, ಜಾಸ್ತಿ ಯಾವ ಥರ ಹೋಲ್ಡ್ ಮಾಡೋದು ಎಲ್ಲದೂ ಹೇಳ್ಕೊಡ್ತೀನಿ. ಬಟ್ ಇವಾಗ ಫಸ್ಟ್ ಟೈಮ್ ನಿಮ್ಗೆ ತಿಳ್ಕೊಳ್ಳೋದಕ್ಕೂ ಹಂಗೆ ವಿತೌಟ್ ಪಿಕ್ಚರ್ ಅಂಡ್ ಹೋಲ್ಡಿಂಗ್ ಡಿವೈಸಸ್ ಹಿಂದೆ ಹೇಳ್ತಾ ಇದ್ದೀನಿ. ಓಕೆ, ಸೇವ್ ಅಂಡ್ ಎಕ್ಸಿಟ್ ಕೊಡಿ. ಎಕ್ಸಿಟ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಕ್ಯಾಮ್ ಟ್ರೀ ಓಪನ್ ಆಯಿತು, ಸೆಟಪ್ 3. ನೆಕ್ಸ್ಟ್ ನಾವು ಇವಾಗ ಏನು ಮಾಡಬೇಕು, ಲಾಸ್ಟ್ ಈ ಆಪ್ರೇಷನ್ ಮಾಡಬೇಕು ಅಲ್ವಾ. ಇಲ್ಲಿಗೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಆ್ಯಡ್ ಮಿಲ್ಲಿಂಗ್ ಆಪ್ರೇಷನ್, ಪ್ರೊಫೈಲ್ಗೆ ಹೋಗ್ಬಿಟ್ಟು ಫಸ್ಟ್ ಏನು ಮಾಡಬೇಕು, ಎಕ್ಸ್ಟ್ರಾ ಮೆಟೀರಿಯಲ್ ಪೇಸ್ಟ್ ಮಾಡಬೇಕು ಅಲ್ವಾ. ಮ್ಯಾಕ್ 3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿ, ಇದಕ್ಕೆ ನಾವು ಇನ್ನೂ ವರ್ಕ್ ಕೋಆರ್ಡಿನೇಟ್ ಕ್ರಿಯೇಟ್ ಮಾಡಿಲ್ಲ. ಸೊ ನಾವೇನು ಮಾಡಬೇಕು, ಇವಾಗ ಇದಕ್ಕೆ ವರ್ಕ್ ಕೋಆರ್ಡಿನೇಟ್ಸ್ ಕ್ರಿಯೇಟ್ ಮಾಡಬೇಕು. ಮೇಲೆ ಹೋಗ್ಬಿಟ್ಟು ಕೋಆರ್ಡಿನೇಟ್ ಸಿಸ್ಟಮ್, ಆ್ಯಡ್ ಸೆಲೆಕ್ಟ್ ಪೇಸ್, ಪಿಕ್ ಈ ಪೇಸ್. ಓಕೆ, ಪಿಕ್ ಮಾಡಿದ್ಮೇಲೆ ನೀವು ವೈಸಲ್ಲಿ ಹಿಂಗೆ ಪ್ಲಾನ್ ಮಾಡಿರ್ತೀರಾ. ಓಕೆನಾ? ಇವಾಗ ಸೆಂಟ್ರಿಗೆ ಬಂದಿದೆ. ನಾವು ಯಾವುದೋ ಒಂದು ಕಾರ್ನರ್ಗೆ ಮೂವ್ ಮಾಡ್ಕೊಳ್ಳೋಣ. ಪಿಕ್ ಆರಿಜಿನ್ ಕೊಟ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿ. ಬಟ್ ನಮಗೆ ಎಕ್ಸ್ ಡೈರೆಕ್ಷನ್ ರಾಂಗ್ ಇದೆ. ಸೊ ಝಟ್ನ ಹೋಲ್ಡ್ ಮಾಡಿಕೊಂಡು ಎರಡು ಡೈರೆಕ್ಷನ್ನ ಕ್ಲಿಕ್ ಮಾಡಿ. ಇವಾಗ ಎಕ್ಸ್ ಡೈರೆಕ್ಷನ್ ಕರೆಕ್ಟಾಗಿ ಬಂತು. ಓಕೆ ಕೊಡಿ. ಇವಾಗ ಫೋರ್ತ್ ಕೋಆರ್ಡಿನೇಟ್ ಕ್ರಿಯೇಟ್ ಆಯಿತು. ಓಕೆ, ನೆಕ್ಸ್ಟು ಸೆಟಪ್ಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ, ಆ್ಯಡ್ ಮಿಲ್ಲಿಂಗ್ ಆಪ್ರೇಷನ್, ಪ್ರೊಫೈಲ್. ಓಕೆ, ಇದರಲ್ಲಿ ಫೋರ್ತ್ ಕೋಆರ್ಡಿನೇಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ನ್ಯೂಗೆ ಹೋಗ್ಬಿಟ್ಟು ಸೆಂಟ್ರಲ್ ಲೈನ್ ಯಾವುದೋ ಒಂದು ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಡಿ. ಟೂಲ್ ಬಂದ್ಬಿಟ್ಟು ಆಲ್ರೆಡಿ ನಾವು ಪೇಸ್ ಮಿಲ್ ಡಿಪೆಂಡ್ ಮಾಡಿ ಇಟ್ಟಿದ್ದೀವಿ. ಆ ಪೇಸ್ ಮಿಲ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೇಮ್ ಡೇಟಾ ಇರಲಿ. ಓಕೆ, ನೆಕ್ಸ್ಟು ಲೆವೆಲ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಪೇಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಮಗೆ ಎಕ್ಸ್ಟ್ರಾ ಮೆಟೀರಿಯಲ್ ಇದೆ. ಸೊ ಎಕ್ಸ್ಟ್ರಾ ಮೆಟೀರಿಯಲ್ ಎಷ್ಟು mm ಇದೆ, 2 mm ಇದೆ. ಆ 2 mm ಇಲ್ಲಿ ಡೆಲ್ಟಾದಲ್ಲಿ ಕೊಟ್ಬಿಡಿ. ಪ್ರೊಫೈಲ್ ಡೆಪ್ತ್ ಇಲ್ಲಿಗೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ರಾ 2 mm. ನೆಕ್ಸ್ಟ್ ಟೆಕ್ನಾಲಜಿಗೆ ಹೋಗ್ಬಿಟ್ಟು ನಾವು ಲೈನ್ನ ಸೆಂಟ್ರಲ್ ಸೆಲೆಕ್ಟ್ ಮಾಡಿದ್ವಿ. ಸೊ ನಾವೇನು ಮಾಡಬೇಕು, ಸೆಂಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ಕಡೆ ಓಡಬೇಕು ಪೇಸ್ ಮಿಲ್ ಕಟ್ಟರ್. ಓಕೆನಾ? ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಸೆಲೆಕ್ಟ್ ಮಾಡಿರೋ ಲೈನ್ ಇಷ್ಟೇ. ಅದಕ್ಕೆ ಇದು ಪಾರ್ಟ್ ಮೇಲೆ ನಮಗೆ ತೋರಿಸ್ತಾ ಇದೆ. ಸೊ ಇವಾಗ ಎಕ್ಸ್ಟೆನ್ಷನ್ ಕೊಡಬೇಕು. ಓಕೆನಾ? ಎಕ್ಸ್ಟೆನ್ಷನ್ ಎಷ್ಟು ಕೊಡ್ಬೇಕಂದ್ರೆ ಪಾರ್ಟಿಂದ ಹೊರಗಡೆ ಹೋಗ್ಬೇಕು. ಸೊ 60 mm ಕೊಡೋಣ, ಹೋಗ್ತಾ ಇಲ್ಲ. 90 mm ಕೊಡಿ, 90ಗೆ ಹೋಗ್ತಾ ಇಲ್ಲ. 96 mm ಕೊಡಿ. ಓಕೆ, ಇವಾಗ ಪಾರ್ಟಿಂದ ಹೊರಗಡೆ ಇದೆ. ಸೇಮ್ ಇದೇ ಥರ ಇದು ಒಂದು 35 mm ಕೊಡಿ. ಓಕೆ, ಪಾರ್ಟಿಂದ ಹೊರಗಡೆ ಬಂತು. ಓಕೆನಾ? ಇವಾಗ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟು ಈಕ್ವಲ್ ಸ್ಟೆಪ್ನ ಸೆಲೆಕ್ಟ್ ಮಾಡಿ 0.5 ಡೆಪ್ತ್ ಆಫ್ ಕೊಟ್ಬಿಟ್ಟು ನೆಕ್ಸ್ಟು ಲಿಂಕಿಗೆ ಹೋಗಿ ಲಿಂಕಲ್ಲಿ ನನ್ ಅಂತ ಕೊಡಿ. ಓಕೆ, ಯಾಕಂದರೆ ನಾವು ಆಲ್ರೆಡಿ ಪಾರ್ಟಿಂದ ಹೊರಗಡೆ ಇದೆ, ಅದಕ್ಕೆ ನನ್ ಅಂತ ಕೊಡಿ. ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಆಲ್ರೆಡಿ ನಮಗೆ ಫೇಸ್ ಬಿಲ್ಲಿಂಗ್ ಕಾಂಟೂರ್ ಕ್ರಿಯೇಟ್ ಆಯಿತು. ಸಿಮ್ಯುಲೇಷನ್ ಮಾಡಿ ನೋಡಿ ಲಾಸ್ಟ್ ಆಪ್ರೇಷನ್ದು. ಓಕೆ, ಇವಾಗ ಏನಾಗ್ತಾ ಇದೆ, ಇಲ್ಲಿ ಸ್ವಲ್ಪ ಮೆಟೀರಿಯಲ್ ಉಳಿತಾ ಇದೆ. ಸರಿ, ಈಗ ಏನು ಮಾಡಬೇಕು, ಇದನ್ನ ನಾವೇನು ಮಾಡೋಣ, ಇವಾಗ
ಕಾಂಟೂರ್ನ ಆಫ್ಸೆಟ್ ಮಾಡೋಣ, ಎರಡು ಕಡೆ ಈವನ್ ಆಗಿ ಬರತ್ತರ. ಓಕೆ, ಮೈನಸ್ ಬೇಡ, 3 mm ಪ್ಲಸ್ ಮಾಡಿ. ಇವಾಗ ಎರಡು ಕಡೆ ಈವನ್ ಆಗಿ ನಮಗೆ ಕಟ್ ತಗೊಳುತ್ತೆ. ಒಂದು 5 mm ಮಾಡಿ, ಓಕೆ ಕೊಡಿ. ಕೊಟ್ಬಿಟ್ಟು ಮತ್ತೆ ಅಗೈನ್ ಜನರೇಟ್ ಮಾಡಿ, ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ಸಿಮ್ಯುಲೇಟ್ ಮಾಡಿ ನೋಡಿ. ಸಿಮ್ಯುಲೇಟ್ ಮಾಡಿ ನೋಡಿದ್ರೆ ನೋಡಿ, ಇವಾಗ ಇಲ್ಲಿ ಕ್ಲಿಯರ್ ಆಯಿತು. ಅದರ ಆಪೋಸಿಟ್ ಸೈಡ್ ನಮಗೆ ಸ್ಟಾಕ್ ಉಳಿತಾ ಇದೆ. ಸೊ ಇವಾಗ ಏನು ಮಾಡಬೇಕು, ನಾವು ಇಲ್ಲಿ ಔಟರ್ ಮಿಲ್ಲಿಂಗ್ ಮಾಡಬೇಕು. ಔಟರ್ ಮಿಲ್ಲಿಂಗ್ ಮಾಡುವಾಗ ಅದು ಕಟ್ಟಾಗಿ ಹೋಗುತ್ತೆ. ಸೊ ನೆಕ್ಸ್ಟು ಸಾಲಿಡ್ ಕ್ಯಾಮ್ 2.5D ಪ್ರೊಫೈಲಲ್ಲಿ ಮ್ಯಾಕ್ 4 ನ್ಯೂನ ಕ್ಲಿಕ್ ಮಾಡಿಬಿಟ್ಟು ಕಾಂಟೂರ್ ಸೆಲೆಕ್ಟ್ ಮಾಡಬೇಕು. ಕಾಂಟೂರ್ ಸೆಲೆಕ್ಟ್ ಮಾಡಿ, ಔಟರ್ ಕಾಂಟೂರ್ ಏನಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಈ ಪಾಯಿಂಟ್ ಟು ಪಾಯಿಂಟ್ ಅನ್ನೋದು ನಮಗೆ ಎಲ್ಲಿ ನಮಗೆ ಸೆಲೆಕ್ಟ್ ಮಾಡಕ್ ಆಗಲ್ವೋ ಅಲ್ಲೆಲ್ಲ ಬಂದ್ಬಿಟ್ಟು ಆ ಥರ ಪಾಯಿಂಟ್ ಟು ಪಾಯಿಂಟ್ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರೆ ನಮಗೆ ಈ ಕಾಂಟೂರ್ ಸೆಲೆಕ್ಟ್ ಆಗುತ್ತೆ. ಓಕೆ, ಇವಾಗ ನಾನು ಕಾಂಟೂರ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇದು ನಿಮಗೆ ಕ್ರಿಟಿಕಲ್ ಅನ್ಸ್ಬೋದು, ಯಾಕಂದ್ರೆ ಇಲ್ಲಿ ಎಲ್ಲ ಪ್ರೊಫೈಲ್ಸ್ ಇದೆ. ಇದನ್ನ ಯಾವ ತರ ಕ್ಲಿಕ್ ಮಾಡೋದಂತ. ಓಕೆ, ಇದನ್ನ ನೀವು ಹಂಗೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸ್ಟ್ರೈಟ್ ಲೈನ್ ಇದ್ರೆ ನೀವೇನ್ ಮಾಡಬೇಕು, ಪಾಯಿಂಟ್ ಟು ಪಾಯಿಂಟ್ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿಂದ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಸ್ಟ್ರೈಟ್ ಲೈನ್ ತರ ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೂಲ್ಸ್ಗೆ ಹೋಗ್ಬಿಟ್ಟು ಆಲ್ರೆಡಿ ನಾವು ಟೂಲ್ ಕಟ್ರ್ 16 mm ಡಿಪೆಂಡ್ ಮಾಡಿದ್ವಿ. 16 mm ನ ಸೆಲೆಕ್ಟ್ ಮಾಡಿಬಿಟ್ಟು ಸೇಮ್ ಪ್ಯಾರಾಮೀಟರ್ಗೆ ರನ್ ಮಾಡಿ, ಲೆವೆಲ್ಸ್ ಅಪ್ಪರ್ ಲೆವೆಲ್ ಇದನ್ನ ಪಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಫೈಲ್ ಡೆಪ್ತ್ಗೆ ಹೋಗಿ, ಪ್ರೊಫೈಲ್ ಡೆಪ್ತ್ ಅಲ್ಲಿ ಇಲ್ಲಿವರೆಗೂ ಓಕೆ ಕೊಡಿ. ಓಕೆ, 7 mm ಮೈನಸ್ ಒಂದು 0.5 ಕೊಡಿ. ಓಕೆ, ಯಾಕಂದ್ರೆ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಒಂದೇ ಡೆಪ್ತ್ಗೆ ಓಡೋದ ಇಲ್ಲ 0.5 ಏನೋ ಡಿಪೆಂಡ್ ಮಾಡಿದ್ರೆ ನೋಡಿ. ನಾನು 0.5 ಸ್ಟೆಪ್ ಡೌನ್ ಕೊಡ್ತೀನಿ, ಕೊಟ್ಬಿಟ್ಟು ಕಾಂಪನ್ಸೇಷನ್ ಕೊಡ್ತೀನಿ. ನಾನು ಡೈರೆಕ್ಟ್ ಆಗಿ ಫಿನಿಶ್ ಮಾಡ್ತಾ ಇರೋದ್ರಿಂದ. ಓಕೆನಾ, ಇವಾಗ ನೋಡಿ ನಮಗೆ ಕಾಂಟೂರ್ ಹೊರಗಡೆ ಇದೆ. ಓಕೆ ಅಂತ ಕೊಡಿ. ನೆಕ್ಸ್ಟ್ ಲಿಂಕ್ಗೆ ಹೋಗ್ಬಿಟ್ಟು ನಾರ್ಮಲ್ ಅಂತ ಕೊಟ್ಬಿಡಿ. ಓಕೆ, ನಾರ್ಮಲ್ ಅಂತ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿ. ನೋಡಿ 0.5 ಡೆಪ್ತ್ ಆಫ್ ಕಟ್ ಅಲ್ಲಿ ನಮಗೆ ಫಿನಿಶಿಂಗ್ ಆಗಿದೆ. ಓಕೆ, ಇವಾಗ ಕ್ಲಿಯರ್ ಆಯ್ತಾ ನೋಡಿ, ಔಟರ್ ಫಿನಿಶಿಂಗ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಈ ಸ್ಟೆಪ್ ಡೌನ್ ಮಾಡಬೇಕು. ಇಲ್ಲಿ ಒಳಗಡೆ ಒಂದು ಸ್ಲಾಟ್ ಇದೆ, ಆ ಸ್ಲಾಟ್ ಮಾಡಬೇಕು, ಮತ್ತೆ ವಿ ಗ್ರೂ ಮಾಡಬೇಕು, ಚಾಂಪರ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೆ ಈ ಸೈಡು ಫಿನಿಶ್ ಮುಗಿದೋಗುತ್ತೆ. ಸೊ ಏನ್ ಮಾಡೋಣ, ನೆಕ್ಸ್ಟ್ ಏನ್ ಮಾಡೋಣ, ಈ ಎರಡು ಸ್ಲಾಟ್ಗಳನ್ನ ಮಾಡೋಣ. ಕಾರ್ನರ್ ರೇಡಿಯಸ್ ಎಷ್ಟಿದೆ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಅದು ನಿಮ್ಗೆ ಗೊತ್ತಾದ್ರೆ ನೀವು ಯಾವ್ದು ಎನ್ ಮಿಲ್ ತಗೊಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ನೆಕ್ಸ್ಟ್ 2.5D ಪ್ರೊಫೈಲ್ಗೆ ಹೋಗ್ಬಿಟ್ಟು ಸೇಮ್ 4th ಮ್ಯಾಕ್ ನೆಕ್ಸ್ಟ್ ನ್ಯೂನ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿ. ಓಕೆ, ಒಂದು ಕಾಂಟೂರ್ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಕಾಂಟೂರ್
ಸೆಲೆಕ್ಟ್ ಆಯ್ತಾ? ಓಕೆ, ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟು 12 ಎಂಡ್ ಮಿಲ್, ನಾವು R6 ರೇಡಿಯಸ್ ಇದೆ, 12 ಎಂಡ್ ಮಿಲ್ ಸೆಲೆಕ್ಟ್ ಮಾಡಿದ್ರೆ ಕಾರ್ನರಲ್ಲಿ ಡೈರೆಕ್ಟ್ ಆಗಿ ಎಂಗೇಜ್ ಆಗಿ ಮೂವ್ ಆಗುತ್ತೆ, ಸೌಂಡ್ ಬರುತ್ತೆ, ಚಾಟ್ರಿಂಗ್ ಬರುತ್ತೆ. ಸೊ ನಾವು 10 ಎಂಡ್ ಮಿಲ್ ಸೆಲೆಕ್ಟ್ ಮಾಡೋಣ. ಅವಾಗ ಒಂದು 1 mm ಟ್ರಾವೆಲಿಂಗ್ ಆಗುತ್ತೆ. ಸೊ 10 ಎಂಡ್ ಮಿಲ್, ಇಲ್ಲಿ 10 ಎಂಡ್ ಮಿಲ್ ಅಂತ ಬರ್ಕೊಂಬಿಡಿ. 10 ಎಂಡ್ ಮಿಲ್ ಬರ್ಕೊಂಬಿಟ್ರೆ ನೆಕ್ಸ್ಟು ಡೇಟಾಗೆ ಹೋಗ್ಬಿಟ್ಟು 1800 ಫೀಡ್ ಕೊಡಿ. ಓಕೆ, ರೆಸ್ಟ್ ಇರೋದೆಲ್ಲ ಡಿಫಾಲ್ಟ್ ಆಗಿರಲಿ. ಅಪ್ಪರ್ ಲೆವೆಲ್ ಪಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬನ್ನಿ, ಪ್ರೊಫೈಲ್ ಡೆಪ್ತ್ನ ಪಿಕ್ ಮಾಡಿ. ಓಕೆನಾ? ನೆಕ್ಸ್ಟ್ ಟೆಕ್ನಾಲಜಿಗೆ ಹೋಗ್ಬಿಟ್ಟು 0.5 ಡೆಪ್ತ್ ಆಫ್ ಕೊಟ್ಕೊಡಿ. ಓಕೆ, ಕಾಂಪನ್ಸೇಷನ್ ಕೊಡಿ. ಜಾಮೆಟ್ರಿ ಚೆಕ್ ಮಾಡಿ, ಜಾಮೆಟ್ರಿ ಕರೆಕ್ಟ್ ಆಗಿದೆಯಲ್ಲ ಅಂತ. ಜಾಮೆಟ್ರಿ ಇನ್ಸೈಡಲ್ಲಿದೆ, ಎಕ್ಸ್ಟೆನ್ಷನ್ ಮಾಡಿ, ಒಂದು 8 mm ಎಕ್ಸ್ಟೆಂಡ್ ಮಾಡಿ. ಓಕೆ, ಎಕ್ಸ್ಟೆಂಡ್ ಮಾಡಿಬಿಟ್ಟು ಅಪ್ಲೈ ಟು ಆಲ್ ಓಪನ್ ಚೈನ್ಸ್. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಲಿಂಕ್ಗೆ ಹೋಗಿ, ಲಿಂಕಲ್ಲಿ ಹೋಗ್ಬಿಟ್ಟು ನನ್ ಅಂತ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇವಾಗ ಏನಾಗಿರುತ್ತೆ, ಅಲ್ಲಿ ಸ್ಟೆಪ್ ಬಿಟ್ಟಿರುತ್ತೆ ನೋಡೋಣ. ನೋಡಿ, ಇವಾಗ ಎಕ್ಸ್ಟ್ರಾ ಮೆಟಲ್ ಇಲ್ಲಿ ಬಿಟ್ಟಿದೆ. ಇದನ್ನ ಯಾವ ತರ ಕ್ಲಿಯರ್ ಮಾಡೋದು? ಓಕೆ, ಬನ್ನಿ ಅದನ್ನ ನೋಡೋಣ. ಇಲ್ಲಿ ಕ್ಲಿಯರ್ ಆಫ್ಸೆಟ್ ಅಂತ ಒಂದು ಆಪ್ಷನ್ ಇದೆ. ಕ್ಲಿಯರ್ ಆಫ್ಸೆಟ್ ಅಲ್ಲಿ ಹೋಗ್ಬಿಟ್ಟು ಒಂದು 10 mm ಎಕ್ಸ್ಟ್ರಾ ಕೊಟ್ಬಿಟ್ಟು ಟೂಲ್ ಬಂದ್ಬಿಟ್ಟು 5 mm ಜಿಗ್ ಜಾಗ್ ಅಲ್ಲಿ ಮೂವ್ ಆಗಬೇಕು ಅಂತ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ಅದು ಕೂಡ ನಿಮಗೆ ಹೆಂಗೆ ಹೋಗ್ಬೇಕಂದ್ರೆ ಈಕ್ವಲ್ ಸ್ಟೆಪ್ ಡೌನ್ ಅಲ್ಲಿ ಓಡಬೇಕು. ಯಾವುದು? ಸೊ ಇದನ್ನ ನಾವು ರಪ್ಪಿಂಗ್ ಅಲ್ಲಿ ಮಾಡೋಣ. ಫಿನಿಶಿಂಗ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಬರಲ್ಲ, ರಪ್ಪಿಂಗ್ ಅಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಒಂದು 0.2 ಸ್ಟಾಕ್ ಕೊಡಿ, ಫ್ಲೋರ್ ಆಫ್ಸೆಟ್ ಒಂದು 0.1 ಕೊಡಿ. ಕೊಟ್ಬಿಟ್ಟು ಇವಾಗ ಸೇವ್ ಅಂಡ್ ಕ್ಯಾಲ್ಕುಲೇಟ್ ಅಂತ ಕೊಡಿ. ಇವಾಗ ನೋಡಿ, ಸಿಮ್ಯುಲೇಟ್ ಮಾಡಿ ನೋಡೋಣ. ಸಾಲಿಡ್ ವೆರಿಫೈ ನೋಡಿ, ಆದರೂ ಇನ್ನೂ ಸ್ವಲ್ಪ ಮೆಟೀರಿಯಲ್ ಉಳಿತಾ ಇದೆ. ಸೊ ಏನ್ ಮಾಡಬೇಕು, ಇಲ್ಲಿ 10 mm ಇರೋದನ್ನ ಒಂದು 13 mm ಮಾಡಿ, 13 mm ಮಾಡಿಬಿಟ್ಟು ಮತ್ತೆ ಅಗೈನ್ ಜನರೇಟ್ ಮಾಡಿ. ಇವಾಗ ಸಿಮ್ಯುಲೇಟ್ ಮಾಡಿ ನೋಡೋಣ. ಓಕೆ ನೋಡಿ, ಈ ತರ ನಾವೇನ್ ಮಾಡೋದು, ಕ್ಲಿಯರ್ ಆಬ್ಜೆಕ್ಟ್ ನ ಯೂಸ್ ಮಾಡಿ ರಪ್ಪಿಂಗ್ ನ ತೆಗಿಯೋದು. ಓಕೆನಾ? ಇದು ಒಂದು ಮೆಥಡ್ ಇದೆ, ಇದನ್ನ ನಾವು ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ಓಪನ್ ಪಾಕೆಟ್ ನ ಯೂಸ್ ಮಾಡಬಹುದು. ಬಟ್ ಪ್ರೊಫೈಲ್ ಅಲ್ಲೂ ಈ ತರ ಒಂದು ಆಪ್ಷನ್ ಇದೆ, ಅದನ್ನ ಯೂಸ್ ಮಾಡಿ ರಪ್ಪಿಂಗ್ ಮಾಡಿ. ಓಕೆ, ನೆಕ್ಸ್ಟ್ ಇದನ್ನೇ ಕಾಪಿ ಮಾಡಿಬಿಟ್ಟು ಅದ್ರ ಕೆಳಗಡೆ ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀರಾ, ಫಿನಿಶಿಂಗ್ ಮಾಡಬೇಕು. ಸೊ ಫಿನಿಶಿಂಗ್ ಕೊಟ್ಬಿಟ್ಟು ಈಕ್ವಲ್ ಸ್ಟೆಪ್ ಡೌನ್ ಬೇಡ, ಡೈರೆಕ್ಟ್ 0. ಓಕೆ, ರಪ್ಪಿಂಗ್ ಅಲ್ಲಿ 0 ಮಾಡಿಬಿಟ್ಟು ಇಲ್ಲಿ ಕಾಂಪನ್ಸೇಷನ್ ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಇವಾಗ ನೋಡಿ ಫಿನಿಶ್ ಆಯಿತು. ಇವಾಗ ಸಾಲಿಡ್ ವೆರಿಫೈಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಯಾವ ತರ ರನ್ ಆಗ್ತಿದೆ ಅಂತ. ಓಕೆ, ಫಿನಿಶ್ ಆಯ್ತಾ? ಎಕ್ಸಿಕ್ಯೂಟ್ ಮಾಡಿ ನೋಡಿ ಫಿನಿಶ್ ಆಯ್ತಾ? ಫಿನಿಶ್ ಆಯಿತು. ಓಕೆ, ಇವತ್ತು ಕ್ಲಿಯರ್ ಆಫ್ಸೆಟ್ ಯಾವ ತರ ಮಾಡೋದು ಅಂತ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಈ ರೇಡಿಯಸ್ ಇದೆಯಲ್ಲ, ಈ ರೇಡಿಯಸ್ ನ ಬಾಲ್ ನೋಸ್ ಯೂಸ್ ಮಾಡಿ ಯಾವ ತರ ಫಿನಿಶ್ ಮಾಡೋದು, ಮತ್ತೆ ಸೈಡ್ ಅಲ್ಲಿ ರೇಡಿಯಸ್ ಇದೆ, ಇದನ್ನ ಒಂದು ಪಾಮ್ ಟೂಲ್ ಕ್ರಿಯೇಟ್ ಮಾಡಿ ಯಾವ ತರ ಫಿನಿಶ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.